ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಅಪರೂಪವಾದ ವ್ಯಕ್ತಿಯ ಒಂದು ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಇತ್ತೀಚೆಗಷ್ಟೇ ನನ್ನ ಇನ್ಸ್ಟಾಗ್ರಾಮ್ಗೆ ಶಿಲ್ಪಾ ಆರಾಧ್ಯ ಅನ್ನೋ ಒಬ್ಬರು ಹೆಣ್ಮಗಳು ಒಂದು ಮೆಸೇಜ್ ಮಾಡಿದ್ರು. ಆ ಮೆಸೇಜಲ್ಲಿ ಏನಿತ್ತಂದರೆ, ಇವರು ಅಂಬರೀಷ ಅವ್ರ ಥರನೇ ಇದ್ದಾರಲ್ಲ, ಇಲ್ಲ ಅಂತಂದರೆ ಪ್ಲೀಸ್ ಇವ್ರು ಸಂದರ್ಶನ ಮಾಡಿ ಅಂತ. ಥ್ಯಾಂಕ್ ಯು ಶಿಲ್ಪಾ ಮೇಡಮ್, ಯಾಕೆಂತಂದರೆ ನೀವು ಇದನ್ನು ತಿಳಿಸಿದ ಮೇಲೇ ನನಗೆ ಈ ವ್ಯಕ್ತಿ ಬಗ್ಗೆ ಗಮನಕ್ಕೆ ಬಂದಿದ್ದು, ನೆನಪಿಗೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ನೀವು ಅವ್ರ ಬಗ್ಗೆ ನನಗೆ ತಿಳಿಸಿದ್ದಕ್ಕೆ. ಸರಿ, ನನಗೆ ಯಾರಾದರೂ ನಿಮ್ಮಂಥ ವೀಕ್ಷಕರು, ಸ್ನೇಹಿತರು ಈ ರೀತಿ ಹೇಳಿಬಿಟ್ರೆ ನಾನು ಅದರ ಮೂಲ ಹೋಗಿ ಅವ್ರು ಸಿಗೋವರೆಗೂ ನನಗೆ ನಿದ್ದೆ ಬರೋದಿಲ್ಲ. ನಾನು ಒಂಥರ ಅದೊಂದು ಪ್ರಾಬ್ಲಮ್ ಇದೆ ನನಗೆ, ನನ್ನ ಪ್ರಯತ್ನ ಸಂಪೂರ್ಣ ಪಡೋವಂಥ ಒಂದು ಪ್ರಾಬ್ಲಮ್ಮು. ಸರಿ, ಗೊತ್ತಾಯಿತು. ಇವ್ರನ್ನ ಹೆಂಗೆ ಹುಡುಕ್ತೀರಾ? ಅವರು ಒಂದು ಹಾಡನ್ನ ಲಿಂಕ್ ಕಳಿಸಿದ್ರು, ಆ ಯೂಟ್ಯೂಬ್ ಲಿಂಕು ಇದೆ ಅವ್ರು ಕಳಿಸಿರೋದ್ರಲ್ಲಿ. ಆ ಹಾಡು, ಸಾಗರದ ಕನ್ನಿಕೆಯು ಬಳಿಗೆ ಬಂದಳು, ಚಲುವ ಚೆಲ್ಲುತ್ತಾ ಎದುರು ನಿಂತಳು, ಕಣ್ಣೆದುರು ನಿಂತಳು. ಈ ಹಾಡಲ್ಲಿ ಫೋಟೋಗಳು ಹಾಕಿದ್ದೆ, ನೋಡಿದ್ರ? ಅಂಬರೀಷ್ ಸರ್ ಥರಾನೇ ಇದ್ದಾರೆ ಇವರು ಸ್ಕ್ರೀನ್ ನೇಮಲ್ಲಿ ಹರ್ಷವರ್ಧನ್ ಅಂತ. ಗುರುಭಕ್ತಿ ಅನ್ನೋ ಒಂದು ಸಿನಿಮಾದಲ್ಲಿ ಇವರು ಪರಿಚಿತರಾದರು. ಅಯ್ಯೋ ಹೌದಲ್ವಾ, ಈ ಶಿಲ್ಪಾ ಮೇಡಮ್ ಅವರು ಭಾಳ ಒಳ್ಳೆ ವ್ಯಕ್ತಿನ ಸೃಷ್ಟಿಸಿದ್ದಾರೆ, ಹೆಂಗಾರ ಮಾಡಿ ಇವ್ರನ್ನ ಹುಡುಕ್ಬೇಕು ಅಂತ. ಹರ್ಷವರ್ಧನ್ ಅನ್ನೋ ಹೆಸರಲ್ಲಿ ಇವ್ರು ಎಲ್ಲೂ ಇಲ್ಲ. ಆಮೇಲೆ ಇವ್ರ ಬಗ್ಗೆ ಯಾರನ್ನು ಕೇಳಿದ್ರು ಗೊತ್ತಾಗ್ತಾ ಇಲ್ಲ ಏನೂ ಇವ್ರ ಬಗ್ಗೆ. ಎಲ್ಲಿಂದ ನಾನು ಹುಡುಕಾಟ ಜರ್ನಿ ಪ್ರಾರಂಭ ಮಾಡೋದನ್ನೋದೇ ಗೊತ್ತಾಗಿಲ್ಲ. ಕಡೆಗೆ ಗುರುಭಕ್ತಿ ಸಿನಿಮಾನ ಮತ್ತೆ ರೀಬ್ರಷ್ ಮಾಡಿದೆ ನೋಡ್ತಾ. ಅಲ್ಲಿ ನಮ್ಮ ಸುಂದರಣ್ಣ ಇದ್ದಾರೆ, ಮಾಣಿಕ್ ಚಂದ್ ಅವರು ಮಾಡಬೇಕು ಅಂತಿದ್ದೆ ನಿರ್ಮಾಪಕರು, ಬಟ್ ಸುಂದರಣ್ಣ, ನಮ್ಮ ಸುಂದರ್ರಾಜ್ ಸರ್ ಆ ಪಿಕ್ಚರಲ್ಲಿ ಮಾಡಿದ್ದಾರೆ. ಸುಂದರ್ರಾಜ್ ಅವ್ರಿಗೆ ನಾನು ಫೋನ್ ಮಾಡಿದಾಗ 5 ನಿಮಿಷ ಮಾಡ್ತೀನಿ ರಘು, ಯಾವುದೋ ಮದುವೆಲಿದ್ದೀನಿ ಅಂದರು. ಆಮೇಲೆ ಸುಂದರಣ್ಣ ಫೋನ್ ಮಾಡಿದ್ರು, ಮಾತಾಡೋ, ಹೌದು ಇವ್ರ ಹೆಸರೇನೋ ಬೇರೆ ಇದೆ, ಹರ್ಷವರ್ಧನ್ ಅಲ್ಲ ಇವ್ರ ಹೆಸರು, ಹೌದು ಗುರುಭಕ್ತಿಲಿ ಮಾಡಿದರು, ಆತ ಡಬ್ಬಿಂಗ್ ಕಲಾವಿದ, ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದರು ಅನ್ನೋ ಒಂದು ಕ್ಲೂ ನನಗೆ ಸುಂದರಣ್ಣ ಕೊಟ್ಟರು. ಮಿಕ್ಕಿದ್ದು ನಾನು ಅವ್ರ ಹೆಸರೇನು ಜ್ಞಾಪಕ ಬರುತ್ತೆ ತಿಳ್ಕೊಂಡು ಹಿಂಗೆ ಫೋನ್ ಮಾಡ್ತೀನಿ, ಅವ್ರ ಬಗ್ಗೆ ನನಗೂ ಮಾಹಿತಿ ಇಲ್ಲ ಅಂತಂದರು. ಆತ ಯಾವಾಗ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಗೊತ್ತಾಯಿತು, ಸುಂದರಣ್ಣ ಹೇಳಿದ್ರು, ನನ್ನ ತಲೆಯಲ್ಲಿ ಫಸ್ಟ್ ಬಂದಂಥ ವಿಚಾರನೇ ನಮ್ಮ ರವೀಂದ್ರ ಸರ್, ಕಲಾವಿದರು, ಡಬ್ಬಿಂಗ್ ಕಲಾವಿದರು, ನಾಟಕಗಾರರು, ರೇಡಿಯೋ ಕಲಾವಿದರು, ಕಿರುತೆರೆಯ ಕಲಾವಿದರು, ನಮ್ಮ ಗಾಯತ್ರಿ ಪ್ರಭಾಕರ್ ಅವರ ತಮ್ಮ, ನಮ್ಮ ಅನು ಪ್ರಭಾಕರ್ ಅವರ ಸೋದರ ಮಾವ ರವೀಂದ್ರನಾಥ್ ಸರ್. ರವಿ ಸರ್ಗೆ ಫೋನ್ ಮಾಡಿದೆ, ಇಲ್ಲ ರಘು ಹರ್ಷವರ್ಧನ್ ಅಂತ ಇಲ್ಲ ರವಿ ಸರ್, ಅವ್ರ ಹೆಸರು ಏನೋ ಗೊತ್ತಿಲ್ಲ, ಬಟ್ ಸ್ಕ್ರೀನ್ ನೇಮು ಹರ್ಷವರ್ಧನ್ ಅಂತ. ಇಲ್ಲ ಯಾರು ಆಮೇಲೆ ಹೇಳಿದೆ, ಈ ಥರ ಅಂಬರೀಷ್ ಸರ್ ಥರ ಇದ್ದಾರಲ್ಲ, ಅಂಬರೀಷ್ ಅಣ್ಣನ ಥರ ಇದ್ದಾರೆ. ಏಕೆಂದರೆ ರವಿಯವ್ರನ್ನೂ ಸುಮಾರು ಜನ ಅಂಬರೀಷ್ ಥರ ಇದ್ದಾರೆ ಅಂತ ಅವಾಗ ಎಂಗರ್ ಡೇಸಲ್ಲಿ ಹೇಳ್ತಾಯಿದ್ರು, ನಮ್ಮ ಹರಿಕೇಸರಿ ಅವ್ರನ್ನ ಹೇಳ್ತಾಯಿದ್ರು. ಸೊ ಇದು ಯಾರು ಅಂತ ಗೊತ್ತಾದಾಗ ಆಮೇಲೆ ನಾನು ಫೋಟೋ ಕಳಿಸ್ದೆ, ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ದೆ ಹಾಡ್ದು. ಆಮೇಲೆ ರವಿ ಸರ್ ಫೋನ್ ಮಾಡೋದು, ಹೌದೌದು ಇವ್ರ ಹೆಸರು ಕೃಷ್ಣಮೂರ್ತಿ, ಇವರೇ ಕೃಷ್ಣಮೂರ್ತಿ ಅಂತ. ಇವರು ಡಬ್ಬಿಂಗ್ ಕಲಾವಿದರಾಗಿದ್ದರು. ಬೆಂಗಳೂರು ಶ್ರೀರಾಮ್ಪುರದಲ್ಲೆಲ್ಲೋ ಇವ್ರ ಮನೆ ಇತ್ತು, ಬಟ್ ಇವಾಗ ಒಂದು 15-18 ವರ್ಷ ಆಗೋಗಿದೆ ರಘು, ಅವರು ಬದುಕಿಲ್ಲ, ಕಾಲವಾಗಿದ್ದಾರೆ. ನನಗೆ ನಿಜವಾಗ್ಲೂ ಬೇಜಾರಾಯಿತು. ಏನಯ್ಯ ಅವ್ರು ಯಾರು ಅಂತ ಗೊತ್ತಾಯಿತು, ಆಗಲಿಲ್ವಲ್ಲ, ಯಾರೋ ಒಬ್ರು ಪಾಪ ಜನ ಆಸೆ ಪಟ್ಟಿದ್ರು, ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಪಟ್ಟೆ, ಬಟ್ ಹಿಂಗೆ ಆಯ್ತಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಅವ್ರ ಫ್ಯಾಮ್ಲಿನ ಕೇಳಿದೆ, ರವಿ ಸರ್ ಏನಾದರೂ ಅವ್ರ ಫ್ಯಾಮ್ಲಿ, ಅವರ ಹೆಂಡತಿ ಒಬ್ಬರು ಮಗಳಿದ್ದಾರೇನೋ ಗೊತ್ತಿಲ್ಲ ನನಗೆ, ಬಟ್ ಇವಾಗ ಯಾರ ಸಂಪರ್ಕ ಇಲ್ಲ, ನನಗೆ ಗೊತ್ತಿಲ್ಲ ಏನೂ ಅಂತ ಹೇಳಿದ್ರು. ಸೊ ಇಲ್ಲಿ ಯಾರಾದರೂ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟವರು ಇದನ್ನು ನೋಡ್ತಿದ್ರೆ ದಯಮಾಡಿ ಸಂಪರ್ಕ ಮಾಡಿ. ಕೃಷ್ಣಮೂರ್ತಿ ಸರ್ ಬಗ್ಗೆ ತಿಳಿಸ್ಬೇಕು, ಜನಗಳಿಗೇನೋ ಆಸೆ ಇದೆ. ಈತ ಅಂಬರೀಷ್ ಅವ್ರ ಥರನೇ ಇದ್ದರು. ಅಂಬರೀಷ್ ಅಣ್ಣ ಕೂಡ ಸಾಕಷ್ಟು ಸಿನಿಮಾಗಳಿಗೆ ಇವ್ರನ್ನ ರೆಫರ್ ಮಾಡಿ ಅವರು ಕೆಲವು ಚಿತ್ರಗಳಲ್ಲಿ ನಟಿಸಿದರು. ಸೊ ಒಬ್ಬರೊಬ್ಬರು ಕಲಾವಿದರು ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ಬಿಡ್ತಾರೆ. ಬಟ್ ಅವ್ರನ್ನ ಹುಡುಕೋ ಪ್ರಯತ್ನ ನಾವು ಮಾಡಿದಾಗ ಈ ರೀತಿ ಟ್ರಾಜಿಡಿಗಳಾಗಿದೆ ಅಂತ ಗೊತ್ತಾದ ತಕ್ಷಣ ಮನಸ್ಸಿಗೊಂಥರ ಕಸಿವಿಸಿ ಆಗುತ್ತೆ, ಬೇಜಾರಾಗುತ್ತೆ. ಇದಾಗಿತ್ತು ಹುಡುಕಾಟ ನಡೆಸಿ ಗೆದರು ಸಿಗದಂಥ ವ್ಯಕ್ತಿ, ನನಸಾಗದಂಥ ಕನಸು. ಸೊ ಈ ವಿಚಾರ ನಿಮಗೆ ತಿಳಿಸ್ಬೇಕಾಯಿತು. ಶಿಲ್ಪಾ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಈ ಮೆಸೇಜಿಂದ ನಾನು ಅಟ್ಲೀಸ್ಟ್ ಇಷ್ಟು ಹುಡುಕಿ ಇಂಥ ಕಲಾವಿದರು, ಅವ್ರ ಹೆಸರು, ಅವ್ರು ಏನು ವೃತ್ತಿ ಮಾಡ್ಕೊಂಡಿದ್ರು, ಇವಾಗ ಅವ್ರು ಇದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ತಿಳಿತು. ಥ್ಯಾಂಕ್ ಯು ಸೋ ಮಚ್. ನೀವು ಆ ಮೆಸೇಜ್ ಕಳಿಸಿದ್ದಕ್ಕೆ ನಾನು ಇದು ಹುಡುಕಾಟ ನಡೆಸಿದ್ದು ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ಸಿನಿಮಾ ಸರಸ್ವತಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು
ಹೊಸ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.